ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದಗೌಡ. ಇವತ್ತಿನ ದಿನ ಹೆಂಗೆ ಶುರು ಆಯಿತು ಅಂದರೆ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗು, ಆಮೇಲೆ ಬ್ಯಾಗ್ ಪ್ಯಾಕ್ ಮಾಡ್ಕೊ, ಆಮೇಲೆ ರೆಡಿ ಆಗಿಬಿಟ್ಟು ಬೊಟಿಗಂತೂ ಹೋಗು. ಇಷ್ಟೇ ಡೈಲಿ ಲೈಫ್. ಸೊ ನಾವು ಹಂಗೆ ಮಾಡಿದೆ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಪಿ ಜಿಯಿಂದ ಅಂತೂ ಹೊರಟೆ. ಪಿ ಜಿಯಿಂದ ಹೊರಟು ಆನ್ ದ ವೇ ನಡ್ಕೊಂಡು ಹೋಗ್ಬೇಕಾದ್ರೆ ನಂದು ಸಂಡೇದು ಒಂದು ವೀಡಿಯೋ ಎಡಿಟಿಂಗ್ ಆಗಿರಲಿಲ್ಲ ಅಂತೇಳಿ, ಸೊ ಅದನ್ನು ಎಡಿಟಿಂಗ್ ಮಾಡಿ ಮುಗಿಯೋಷ್ಟರಲ್ಲಿ ಬೊಟಿಗಂತೂ ರೀಚ್ ಆಗಿದೆ. ಬೊಟಿಗೆ ಒಳಗಡೆ ಹೋಗ್ಬಿಟ್ಟು ನಾಳೆ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇತ್ತು ಅಂತ ಹೇಳ್ಬಿಟ್ಟು ಅಮ್ಮಂದು ಬ್ಲೌಸಸ್ ಎಲ್ಲ ಸ್ಟಿಚಿಗೆ ಕೊಟ್ಟಿದ್ದೆ. ಸೊ ಅದನ್ನು ಮಾಸ್ಟರ್ ಹತ್ರ ಹೇಳಿ ರೆಡಿ ಮಾಡಿಸ್ಕೊಂಡು ಅಂದರೆ ರೆಡಿಯಾಗಿದ್ದ ಗಾರ್ಮೆಂಟ್ಸು ಬೇರೆಯವ್ರದ್ದೆಲ್ಲ ರೆಡಿಯಾಗಿತ್ತು ಗಾರ್ಮೆಂಟ್ಸ್, ಅದರದ್ದೆಲ್ಲ ಸ್ವಲ್ಪ ಫೋಟೋಶೂಟ್ ಮಾಡಿಬಿಟ್ಟು ಕೂತಿದ್ವಿ. ಫೋಟೋಶೂಟೆಲ್ಲ ಮಾಡೋಷ್ಟರಲ್ಲಿ 2 ಗಂಟೆ ಅಂತೂ ಹಾಗೆ ಹೋಯ್ತು ಟೈಮ್. 2 ಗಂಟೆ ಆಗಿದ ತಕ್ಷಣ ನಾನು ತಂದಿದ್ದಂಥ ಬಾಕ್ಸ್ನೂ ಖಾಲಿ ಮಾಡಿಬಿಟ್ಟು ಆಮೇಲೆ ಜ್ಯೂಸ್ ಕುಡಿಯಬೇಕಿತ್ತು ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಹೋಟ್ಲಿತ್ತು ಅಂತ ಹೇಳಿ ಹೋಟ್ಲವ್ರಿಗೆ ಹೋದ್ವಿ. ಆದರೆ ಈಚೆ ಕಡೆಯಿಂದನೇ ಘಮ ಘಮ ಅಂತಿತ್ತು ಅಂತ ಹೇಳ್ಬಿಟ್ಟು ಕಬಾಬ್ ಆರ್ಡ್ರ್ ಮಾಡ್ಕೊಂಡು ಕಬಾಬ್ ತಿನ್ಕೊಂಡು ಮತ್ತು ಜ್ಯೂಸ್ ಕುಡ್ಕೊಂಡು ಮತ್ತೆ ಅಲ್ಲಿಂದ ಜಾಗಂತೂ ಖಾಲಿ ಮಾಡಿದ್ವಿ. ಸೊ ಅದು ನಾನ್ ವೆಜ್ ಹೋಟ್ಲಾಗಿದ್ದರಿಂದ ನಾನ್ ವೆಜ್ ಹೋಟ್ಲಿಗೆ ಹೋದರೆ ಅಲ್ಲಿ ಪೇಪರ್ಮೆಂಟ್ ಇಟ್ಟಿರ್ತಾರೆ. ಸೊ ಅದಂತೂ ನನಗಂತೂ ತುಂಬ ಆ ಪೇಪರ್ಮೆಂಟ್ ಅಂತೂ ನನಗಂತೂ ಫೇವ್ರೆಟ್. ಸೊ ನಾನ್ ವೆಜ್ ಹೋಟ್ಲಿಗೆ ಹೋದಾಗಂತೂ ನಾನು ಜೋಬ್ ತುಂಬ ಅಲ್ಲದೆ ಇದ್ದರೂ ಕೈ ತುಂಬ ಅಂತೂ ಎತ್ಕೊಬರ್ತೀನಿ. ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೂ ಯಾರು ಇದೇ ಥರ ನಾನ್ ವೆಜ್ ಹೋಟ್ಲಿಗೆ ಹೋದಾಗ ಪೇಪರ್ಮೆಂಟ್ಸ್ ಕಳ್ಳರು ಇದ್ದಾರೆ ಅಂತ ಹೇಳಿದ್ರೆ ಈಗಲೇ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ ಅಂತ ಟ್ಯಾಗ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಸಿಗೋಣ. ಬಾಯ್.